ಕಿಂಗ್ ಕೊಹ್ಲಿ ಆರಂಭದಿಂದಲೂ ಇಲ್ಲಿಯವರೆಗೆ ಒಂದೇ ಒಂದು ತಂಡದಲ್ಲಿ ಆಡಿದ ಆಟಗಾರ ಇದ್ರೆ ಅದು ಕೊಹ್ಲಿ ಮಾತ್ರ. ಆಟಗಾರರನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವ ಈ ಕ್ರೀಡೆಯಲ್ಲಿ ಕೊಹ್ಲಿ ಮಾತ್ರ ದುಡ್ಡಿಗೆ ಸೇಲ್ ಆಗ್ಲೇ ಇಲ್ಲ. ದುಡ್ಡಿನ ಆಸೆಗೆ ಹೋಗಿದ್ರೆ ಇವತ್ತು ಖಂಡಿತವಾಗಿಯೂ ಬೇರೆ ತಂಡದಲ್ಲಿ ಇರ್ತಾ ಇದ್ರು. ಆದ್ರೆ ಕೊಹ್ಲಿ ದುಡ್ಡಿನ ಮುಖವನ್ನ ನೋಡ್ಲಿಲ್ಲ. ದೊಡ್ಡ ದೊಡ್ಡ ಆಫರ್ಗಳೇ ಬಂದ್ರು RCB ಅಂಗಳ ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಇಡಲು ಮನಸ್ಸೇ ಮಾಡಿಲ್ಲ. ನಿಮ್ಗೆ ಯಾಕೆ RCB ಅಂದ್ರೆ ಅಷ್ಟು ಪ್ರೀತಿ ಅಂತ ಕೇಳಿದರೆ ಕೊಹ್ಲಿ ಏನ್ ಹೇಳ್ತಾರೆ ಗೊತ್ತಾ? ಕೊಹ್ಲಿ ಆಡಿದ ಆ ಮಾತುಗಳು ನಿಷ್ಠೆ ಅಂದ್ರೆ ಏನು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾವೆ. ಆರಂಭದಲ್ಲಿ ಅನೇಕ ಫ್ರಾಂಚೈಸಿಗಳಿಗೆ ನನ್ನನ್ನ ಆಯ್ಕೆ ಮಾಡಲು ಅವಕಾಶ ಇತ್ತು. ಆದರೆ ನನ್ನ ವೃತ್ತಿ ಜೀವನದ ಆರಂಭದಲ್ಲಿ ಯಾರೂ ಕೂಡ ಬೆಂಬಲಿಸಲಿಲ್ಲ. ಆದರೆ RCB ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವಕಾಶ ಕೊಡ್ತು. ಯಾರೂ ಕೂಡ ನಂಬಿಕೆ ಇಡದಿದ್ದಾಗ ನನ್ನ ಸಾಮರ್ಥ್ಯದಲ್ಲಿ RCB ಇರಿಸಿದ ನಂಬಿಕೆಯನ್ನ ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಅಂದು ನನಗೆ ಬೇರೆ ಯಾರೂ ಕೂಡ ಬೆಂಬಲಿಸಲಿಲ್ಲ. ಅವರು ನನ್ನನ್ನ ನಂಬಲಿಲ್ಲ. ಹೀಗಾಗಿ ಆರಂಭದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟ ತಂಡವನ್ನ ನನ್ನಿಂದ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಕೊಹ್ಲಿ ಹೇಳ್ತಾನೆ ಇರ್ತಾರೆ. ನಾನು IPL ಟ್ರೋಫಿ ಗೆಲ್ಲಲಿಲ್ಲ ಅನ್ನೋದು ನಿಜ, ಆದರೆ RCB ಅಭಿಮಾನಿಗಳ ಮನಸ್ಸನ್ನ ಖಂಡಿತವಾಗಿಯೂ ಗೆದ್ದಿದ್ದೇನೆ. ಇದು ನನಗೆ ಟ್ರೋಫಿಗಿಂತಲೂ ಮಿಗಿಲು ಅಂತ ಆರಂಭದಲ್ಲಿ ಅವಕಾಶ ಕೊಟ್ಟವರಿಗೆ, ನಂಬಿಕೆ ಇಟ್ಟವರಿಗೆ ನಿಷ್ಠನಾಗಿರೋದು ಅಂದ್ರೆ ಇದೇ ಅಲ್ವಾ? ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುವ ಈ ಕಾಲದಲ್ಲಿ ಇಂತಹ ನಿಷ್ಠಾವಂತರು ಇದ್ದಾರೆ ಅನ್ನೋದೇ